ಹಾಯ್ ಫ್ರೆಂಡ್ಸ್, ಹಿರೇಗದ್ದೆ ಫಾರ್ಮ್ ಆದರ್ಶ್ HM ಅಂತ ಹೇಳಿ. ಇಲ್ಲಿ ನಾವು ಈ ಸರಿ ಸಿಗಂದಿನಿ ಅನ್ನೋ ತಳಿನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಪೆಪ್ಪರ್. ಈ ಸಿಲ್ವರ್ ತೋಟದಲ್ಲಿ 3500 ಬಳ್ಳಿ ಇದೆ, 3500 ಗಿಡಗಳಿದ್ದಾವೆ. 3500 ಗಿಡದಲ್ಲಿ ನಾವು ಪಣಿಯವರು 1 ಪಣಿಯೊಟ್ಟು ಹಾಕಿ ಫಸ್ಟು ಒಂದು 2020ರಲ್ಲಿ ಹಾಕಿ. ಸೊ ಸೊರಬ ರೋಗದಿಂದ ತುಂಬ ಸತ್ತೋದು ಬಳ್ಳಿ. ಸೊ ಈಗ ಒಂದು 500 ಬಳ್ಳಿ ಇರ್ಬೋದು, ನೀವು ಕಾಣ್ತಾ ಇರ್ಬೋದಲ್ಲಿ ದೊಡ್ಡ ಗಿಡಗಳು. ಸೊ ಈಗ ನಾವೇನು ಮಾಡಿದ್ವಿ, ಅದೆಲ್ಲ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಪೇಪರ್ ಬಗ್ಗೆ ಲಾಸ್ಟಿಗೆ ಫೈನಲಿ ರಮಾಕಾಂತ್ ಹೆಗಡೆ ಅಂತೇಳಿ ಶಿರ್ಸಿ ಅವರು ಒಂದು ಸಜೆಷನಿಂದ, ಅವರ ಒಂದು ಗೈಡ್ಲೈನ್ಸಿಂದ ನಾವು ಸ್ವಲ್ಪ ಸಿಗಂದಿನ ತಳಿನ ಹಾಕ್ಕೊಳ್ಳೋಣ ಅಂತೇಳಿ ಒಂದು 200 ಬಳ್ಳಿ ಹಾಕ್ಕೊಂಡ್ವಿ. ಸರಿ, ಹೋದ ವರ್ಷ ಹಾಕೋದು 2024ರಲ್ಲಿ 200 ಬಳ್ಳಿಯನ್ನು. ಸೊ ಈ ಸರಿ ಬಳ್ಳಿ ಚೆನ್ನಾಗಿ ಬಂದಿದ್ದಾವೆ. ಸೊ ಎಲ್ಲ ಚಿಗುರು ಚೆನ್ನಾಗಿ ಬಂದಿದ್ದಾವೆ, ಯಾವ ಗಿಡನೂ ಫೇಲ್ಯೂರ್ ಆಗಿಲ್ಲ, ಎಲ್ಲ 200 ಗಿಡನೂ ಚೆನ್ನಾಗಿ ಬಂದಿದ್ದಾವೆ. ಸೊ ಅದು ಎಲ್ಲ ಬಳ್ಳಿಗಳನ್ನು ನಾವು ಈ ಸರಿ ಈಗ ಮಳೆ ಒಂದು ಸ್ವಲ್ಪ ಈಗ ಮೇಯಲ್ಲಿ ಚೆನ್ನಾಗಿ ಬಂದಿದ್ದರಿಂದ, May 15th ಮಳೆ ಚೆನ್ನಾಗಿ ಬಂದಿರೋದು ನಾವು ಸ್ವಲ್ಪ ಬಳ್ಳಿ ಎಲ್ಲ ಕಟ್ಟಿ ಸ್ವಲ್ಪ ಗೊಬ್ಬರ, ಸಗಣಿ ಗೊಬ್ಬರನೂ ಒಂದು ಸ್ವಲ್ಪ ಕೊಟ್ಟಿದ್ವಿ. ಮತ್ತು ಮಳೆ ವಾತಾವರಣ ಚೆನ್ನಾಗಿರೋದ್ರಿಂದ ಈಗ ಒಂದು ಸ್ವಲ್ಪ ಗಿಡಗಳು ಚೆನ್ನಾಗ್ಬೋದು ಅನ್ನೋ ರೀಸನ್ನಿಗೆ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರನೂ ಕೊಡಬೇಕು ಅಂದ್ಕೊಂಡಿದ್ದೀವಿ. ಸೊ ಈ ಥರ ಇದೆ, 1 ವರ್ಷದ ಬಳ್ಳಿ ಈ ಥರ ಇದೆ. ಸೊ ಅವ್ರ ಪ್ರಕಾರ 1 ವರ್ಷದ ನಂತರ ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಮೇಯ್ನ್ ಏನಂದರೆ ಇಂಪಾರ್ಟೆಂಟ್ ಕಟ್ಟಬೇಕಾಗಿರೋದು. ಸೊ ನಾವು ಸರಿಯಾಗಿ ಕಟ್ಟಲಿಲ್ಲ ಅಂದರೆ ನಮಗೆ ಆ ವರ್ಷದ, ಫಾರ್ ಎಕ್ಸಾಂಪಲ್ ನಾವು ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಬೇರೆ ಹಿಡ್ಕೊಳ್ಳೋಂಥ ಜಾಗ ಇದು. ಸೊ ಇಲ್ಲಿ ನಾವು ಇದು ಹಿಡಿದು ಗಟ್ಟಿ ಕಟ್ಟಬೇಕು. ಸೊ ನಾವು ಇಲ್ಲಿ ಹಿಂಗೆ ಖಾಲಿ ಬಿಟ್ವಿ ಅಂದರೆ ಇದು ಇಲ್ಲಿ ಅಂಟಲ್ಲ, ಇದು ಇಲ್ಲೂ ಅಂಟಲ್ಲ. ಸೊ ಇದು ಗಟ್ಟಿ ಹಿಡ್ಕೊಂಡು ಕಟ್ಟಬೇಕು, ಇದು ಇಂಪಾರ್ಟೆಂಟ್. ಕಟ್ಟೋದೇ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಕಾಳುಮೆಣಸಲ್ಲಿ. ಅದು ಈ ಸಿಲ್ವರಲ್ಲಿ ನಿಮಗೆ ಹೇಳೋದೇ ಬೇಡ, ಸ್ವಲ್ಪ ಕಟ್ಟೋದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನು ಅಂದರೆ ನೀಟಾಗಿ ಕಟ್ಟಬೇಕು, ಕಟ್ಟೋದೇ ಫಸ್ಟು ಇಂಪಾರ್ಟೆಂಟ್. ಹೊಸ ಕಾಳುಮೆಣಸು ಬೆಳೆಯೋರಿಗೆ ನಮ್ಮ ಕಡೆಯಿಂದ ಮಾಹಿತಿ ಏನು ಅಂದರೆ, ನಮಗೊಂದು 6 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಮೇಯ್ನ್ ಕಟ್ಟೋದು. 2ನೇದು ಬುಡನ್ನು ಚೆನ್ನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಮತ್ತು 3ನೇದೇನು ಅಂದರೆ, ಪ್ರತಿ ಮಳೆ ಜಾಸ್ತಿ ಆದಾಗ ನಿಮಗೆ ನೋಡಿ ಒಂದು ಜುಲೈಯಲ್ಲಿ ಅಥವಾ ಆಗಸ್ಟಲ್ಲಿ ಅಥವಾ ಸೆಪ್ಟೆಂಬರ್ಲಿ ನೀವು ಒಟ್ಟು ಒಂದು 2 ರಿಂದ 3 ಸರಿ ಬೋರ್ಡ್ರ್ ಕೊಡಬೇಕಾಗತ್ತೆ. ಅದೊಂದು ಇಂಪಾರ್ಟೆಂಟ್. ಸೊ ಜೂನಲ್ಲೂ ಕೊಡಬೇಕು, ತುಂಬ ಮಳೆ ಬಂತು ಅಂದರೆ ಜೂನಲ್ಲಿ ಕೊಡಬೇಕಾಗತ್ತೆ. ಇದಕ್ಕೆ ಮೇಯ್ನ್ ಆಗೋದು ಫಂಗಲ್ ಇನ್ಫೆಕ್ಷನ್ಸ್ಗಳೇ. ಸೊ ನೀವು ಅದನ್ನು ಬೋರ್ಡ್ರ್ ಒಂದು ಹೊಡ್ಕೋತಾ, ಬುಡ ಒಂದು ಕ್ಲೀನ್ ಮಾಡ್ಕೋತಾ, ಆದರೆ ಬುಡನ ನೀಟಾಗಿ ಮಲ್ಚಿಂಗ್ ಮಾಡಿಕೊಂಡು, ಏನೋ ಪ್ಲಾಸ್ಟಿಕಲ್ಲಿ ಮಾಡ್ಕೊಂಡು ಹೋಯ್ಕೊಂಡು ಏನಾರು ಮಾಡೋದ್ರಿಂದ ಸೊ ಥಂಡಿನ ಕಡಿಮೆ ಆಗೋದ್ರಿಂದ ಹೀಟ್ ಮಾಡಬೇಕಷ್ಟೆ. ನೀವು ಮೇಯ್ನು ಕಾಳುಮೆಣಸಿಂದ ಇಂಪಾರ್ಟೆಂಟ್ ಏನು ಅಂದರೆ, ನಿಮಗೆ ಮಳೆಗಾಲದಲ್ಲೇ ಗಿಡಗಳು ಹೋಗೋದು. 9 ತಿಂಗಳು ನಿಮಗೆ ಏನೇನೂ ಆಗೋಲ್ಲ ಗಿಡಗಳು. ಸೊ ಕಾಳು ಕಿತ್ತ ಮೇಲೆ ಒಂದು ಸ್ವಲ್ಪ ನಿಮಗೆ ಅದು ಸ್ಟ್ರೆಸ್ಸಿಂದ ಸ್ವಲ್ಪ ಕಾಳುಗಳು ಕಿತ್ತರಿಂದ ಬಳ್ಳಿಗಳು ಸ್ವಲ್ಪ ಅದ್ರದ್ದು ಡೆವಲಪ್ಮೆಂಟ್ ಕಡಿಮೆ ಆಗ್ಬೋದೇ ಹೊರತು, ಬಟ್ ಅದು ಸಾಯಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಆ 4 ತಿಂಗಳಿದೆಯಲ್ಲ, ಜೂನನ್ನು ಬಿಟ್ಟರೆ ನಾನು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಈ ಅಕ್ಟೋಬರ್ ನಂತರ ಮಳೆಯ ವಾತಾವರಣದಿಂದ ನವಂಬರಿಂದ ಎಲ್ಲ ಡಿಸೆಂಬರಲ್ಲಿ ಎಲ್ಲ ಹಳದಿ ರೋಗ ಕನ್ವರ್ಟ್ ಆಗಿ ಸತ್ತೋಗ್ಬಿಡ್ತವೆ. ಸೊ ನೀವು ಮಳೆಗಾಲದಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ಅದು ಇಂಪಾರ್ಟೆಂಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗೇ ಫಸ್ಟು 1, 2, 3ನೇ ವರ್ಷ ಬಳ್ಳಿ ಚೆನ್ನಾಗೇ ಬರುತ್ತೆ. ಸೊ ನಾವೇನು ಅಂತ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನು ಇರೋಲ್ಲ. ಸೊ ಬಳ್ಳಿ 3 ವರ್ಷದಲ್ಲಿ ಸತ್ತೋಗಲ್ಲ. ಬಟ್ ಯಾವಾಗ ಕಾಳು ಸ್ಟಾರ್ಟ್ ಆಗುತ್ತಲ್ಲ ನೀವು 4ನೇ ವರ್ಷದಿಂದ, ಆವಾಗಲೇ ಬಳ್ಳಿನ ತುಂಬ ಜೋಭದ್ರತನ ಬಿಟ್ಟು ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಬಳ್ಳಿ ನೋಡಿ ಚಿಕ್ಕ ಇದ್ದಾವೆ, ಓಕೆ. ಬಟ್ ದೊಡ್ಡ ಬಂದಾಗ ಏನಾಗುತ್ತೆ, ಸೊ ಕೆಳಗಡೆ ಬಳ್ಳಿ ಈ ಬುಡದಲ್ಲಿ 4-5 ಇದು ಹೋಗ್ತವೆ, ಬಳ್ಳಿಗಳು ಹೋಗ್ತವೆ. ಅವನ್ನೆಲ್ಲ ನೀವು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಮಳೆಗಾಲದಲ್ಲಿ. ಅವು ಯಾವುದು ಮಳೆಗಾಲದಿಂದ ಮುಂಚೆನೇ ಕಟ್ ಮಾಡ್ಕೊಬಿಡ್ಬೇಕು, ಮಳೆ ಒಂದು ಹೊಡೆದ್ಕೊಳ್ಳೆ. ಸೊ ಅದರಿಂದ ಯಾವುದೂ ಎಫೆಕ್ಟ್ ಆಗಿ ಗಿಡಗಳು ಸಾಯಬಾರ್ದು. ಸೊ ಅದರಿಂದ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಟ್ಟೆ ಅಂದ್ಕೊಳ್ಳಿ, ಇಲ್ಲೇನಾಗುತ್ತೆ, ಹೀಗೋಗುತ್ತೆ. ಇಲ್ಲಿ ಬರೋ ನೀರು ಏನಾಗುತ್ತೆ, ಅದಕ್ಕೆ ರೋಗ ಜಾಸ್ತಿ, ಅದು ಕೊಳೆ ರೋಗ ಜಾಸ್ತಿಯಾಗಿ ಕೊಳೆ ರೋಗದಿಂದ ಇಡೀ ಬಳ್ಳಿ ಸರ್ವನಾಶ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಒಂದು ಬಳ್ಳಿ ಆದರೆ ಇಡೀ ಬೌಂಡ್ರಿ ಹೋಗುತ್ತೆ. ಯಾಕೆ ನಮ್ಮದು ಎಂಟೈರ್ ಬೌಂಡ್ರಿ ನೋಡಿ ಕಾಳುಮೆಣಸು ಹಾಕಿದ್ವಿ. ಬಟ್ ಇವತ್ತು ಎಲ್ಲ ಕಾಳುಮೆಣಸುಗಳು ಹೋಗಿ ಒಂದು 300 ಉಳಿದಾವೆ, 300ರಿಂದ 500 ಬಳ್ಳಿ ಉಳಿದಿರ್ಬೋದು. ಹೊಸ್ದಾಗಿ ಹಾಕಿರೋದು ಇವನ್ನ ಮತ್ತೆ 200. ಸೊ ಈ ವರ್ಷ ನಾವು ಮತ್ತೆ ಒಂದು 1200-1400 ಬಳ್ಳಿ ಹಾಕಬೇಕು ಅಂದ್ಕೊಂಡಿದ್ದೀವಿ, ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಸಿಲ್ವರಿಗೆ. ಸೊ ನನ್ನ ಪ್ರಕಾರ ಕಾಳುಮೆಣಸು ಒಂದು ಒಳ್ಳೆಯ ಕೃಷಿ. ಎಲ್ಲರೂ ಕಾಳುಮೆಣಸನ್ನು ಬೆಳೀರಿ ಚೆನ್ನಾಗಿ. ನೀವು ಅಡಿಕೆಗಿಂತ ಅತಿ ಹೆಚ್ಚು ಪ್ರಾಫಿಟನ್ನು ಕಾಳುಮೆಣಸಲ್ಲಿ ಕಾಣ್ಕೋಬೋದು, ನನ್ನ ಅನುಭವದ ಪ್ರಕಾರ. ಥ್ಯಾಂಕ್ ಯು.